ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ಏನು ತಿಳ್ಸೋಕೆ ಬಂದಿದ್ದೀನಿ ಅಂತ ಅಂದರೆ, ಇದು ಬಂದುಬಿಟ್ಟು ಒಂದು ಡ್ರೈ ಫ್ರೂಟು. ನೀವು ಏನು ಸ್ವೀಟ್ನೆಸ್ ಇರುತ್ತಲ್ವ, ಖರ್ಜೂರ ಅಂತ ಹೇಳ್ಬಿಟ್ಟು ಆ ಖರ್ಜೂರನೇ ಒಣಗಿಸಿ ಮಾಡಿರ್ತಾರೆ. ಇದ್ರ ಹೆಸರು ಬಂದುಬಿಟ್ಟು ಉತ್ತುತ್ತಿ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ತುಂಬ ಗುಡ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದ್ರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಚಳಿಗಾಲದಲ್ಲಿ ಇದನ್ನು ಖರ್ಜೂರನ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ಚಳಿಗಾಲದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ತುಂಬ ಆರೋಗ್ಯ ಲಾಭಗಳಿದ್ದಾವೆ ಅಂತಲೇ ನಾವು ತಿಳಿಸ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ಖರ್ಜೂರನ ತಿನ್ನೋದ್ರಿಂದ ದೇಹದಲ್ಲಿ ನಮ್ಮ ಬಾಡಿಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಇರ್ಬೋದು, ಆ ಮಟ್ಟನೆಲ್ಲ ಕಮ್ಮಿ ಮಾಡುತ್ತೆ ಇದು. ಮತ್ತು ಏನು ಅಂತಂದರೆ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಯಾವುದಾದ್ರು ಅಧಿಕ ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು, ಅದನ್ನು ಕೂಡ ಕಮ್ಮಿ ಮಾಡುತ್ತಾ ಇದ್ರೆ ಅಂತಲೇ ಹೇಳ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಏನಾದ್ರು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು ಅಂತ ಅಂದರೆ ನೀವು ಇದನ್ನು ತಿನ್ನೋದ್ರಿಂದ ಕಡಿಮೆ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ, ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಬಂದುಬಿಟ್ಟು ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಣ ಖರ್ಜೂರನ ತಿನ್ನೋದ್ರಿಂದ ದೇಹಕ್ಕೆ ಕಬ್ಬಿಣಾಂಶ ಜಾಸ್ತಿ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದನ್ನು ಬಳಕೆ ಮಾಡೋದು ದಿನಕ್ಕೆ ಒಂದು 3-4 ತಿನ್ನಬೇಕು. ಇದನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಹಿಮೋಗ್ಲೋಬಿನ್ ಮಟ್ಟನೂ ಕೂಡ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಏನು ಅಂತ ಅಂದರೆ ನಮ್ಮ ದೇಹದಲ್ಲಿ ಕಬ್ಬಿಣದ ಕೊರತೆ ಇರ್ಬೋದು, ಅಥವಾ ಎನರ್ಜಿ ಇಲ್ಲದೆ ಇರ್ಬೋದು, ಅಥವಾ ಹಾರ್ಮೋನ್ ಸಮಸ್ಯೆ ಇರ್ಬೋದು, ಅಥವಾ ದುರ್ಬಲ ರೋಗ ನಿರೋಧಕ ಶಕ್ತಿ, ಕೂದಲು ಉದುರುವಿಕೆ ಇರ್ಬೋದು, ಇಂತಹ ಮುಂತಾದ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು. ಇಷ್ಟೊಂದು ರೋಗಗಳನ್ನು ತಪ್ಪಿಸೋಕ್ಕೆ ನೀವು ಇದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆಯದು. ನಿಮ್ಮ ಆಹಾರದಲ್ಲಿ ನೀವು ಕೂಡ ಖರ್ಜೂರ ಸೇರಿಸ್ಕೋಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಖರ್ಜೂರ ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಇದನ್ನು ಸೇವಿಸೋದ್ರಿಂದ ದೇಹಕ್ಕೆ ಹಲವಾರು ರೀತಿಯ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅಥವಾ ಪೊಟ್ಯಾಷಿಯಮ್ ಇರ್ಬೋದು, ಅಥವಾ ಚಳಿಗಾಲದಲ್ಲಿ ಈ ಒಣ ಖರ್ಜೂರ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ತುಂಬ ಅನೇಕ ಪ್ರಯೋಜನ ಇದ್ದಾವೆ ಅಂತಲೇ ಹೇಳ್ಬೋದು. ಮತ್ತು ಏನು ಅಂತ ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಹಸಿ ಖರ್ಜೂರನೂ ಕೂಡ ಬರುತ್ತೆ. ಅದು ಅಲ್ಲದೆ ಈ ಒಣ ಖರ್ಜೂರ ಏನು ಅಂದರೆ ಅದನ್ನೇ ಒಣಗಿಸ್ಬಿಟ್ಟು ಮಾಡಿರ್ತಾರೆ. ಇದಕ್ಕೆ ಉತ್ತುತ್ತಿ ಅಂತ ಹೇಳ್ಬಿಟ್ಟು ಹೆಸರು ಹೇಳ್ತಾರೆ. ಇದು ಬಂದುಬಿಟ್ಟು ನೀವು ಒಂದು ಸಾರಿ ಯೂಸ್ ಮಾಡಿ ಗೊತ್ತಾಗುತ್ತೆ. ಈ ಖರ್ಜೂರನ ಚಳಿಗಾಲದಲ್ಲಿ ತಿನ್ನೋದ್ರಿಂದ ಶಕ್ತಿವರ್ಧಕ ಅಂದರೆ ಶಕ್ತಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಉತ್ತಮ ಮತ್ತು ಒಳ್ಳೆ ನಿದ್ರೆ ಬರಲಿಲ್ದವ್ರಿಗೆ ಇದನ್ನು ನೀವು ದಿನಕ್ಕೆ ಒಂದು 4 ತಿನ್ನೋದ್ರಿಂದ ತುಂಬ ಒಳ್ಳೆ ನಿದ್ರೆ ಬರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಮ್ಮ ದೇಹದ ಆಲಸ್ಯ ಅಂದರೆ ಈಗ ನಾವು ಕೆಲಸ ಮಾಡ್ತಾ ಇರಲ್ಲ, ಸೋಂಬೇರಿಗಳಾಗಿರ್ತೀವಿ, ಅದನ್ನೆಲ್ಲದನ್ನು ಕೂಡ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಇದನ್ನು ಕೂಡ ಸೈಂಟಿಸ್ಟ್ಗಳು ಇದು ಮಾಡಿಬಿಟ್ಟು ಕಾರ್ಬೋಹೈಡ್ರೇಟ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ದೇಹಕ್ಕೆ ಬೇಕಾದಂಥ ಶಕ್ತಿ ಸಿಗುತ್ತೆ ಅಂತಲೇ ಹೇಳಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಈ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿಗೆ ಕಡಿಮೆ ಒಡ್ಡೋದ್ರಿಂದ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಉಂಟಾಗ್ಬೋದು. ಹಂಗಾಗ್ಬಿಟ್ಟು ಈ ಪರಿಸ್ಥಿತಿಯಲ್ಲಿ ಮೂಳೆ ಸಂಬಂಧಿತ ಸಮಸ್ಯೆ ಆಗಿರ್ಬೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಎಲುಬುಗಳು ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ಖರ್ಜೂರನ ಸೇವಿಸಿ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಸೇವಿಸೋದ್ರಿಂದ ಮೂಳೆಗಳು ಸಾಕಷ್ಟು ಕ್ಯಾಲ್ಶಿಯಂ ಹೆಚ್ಚುತ್ತೆ, ಮತ್ತು ಮೂಳೆಗಳಲ್ಲಿಂದ ಶಕ್ತಿ ಮತ್ತು ಬಲ ಹೆಚ್ಚಿಸುತ್ತೆ. ಇದಲ್ಲದೆ ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ತಾಮ್ರ, ಮೆಗ್ನೀಷಿಯಮ್ ಎಲ್ಲದೂ ಕೂಡ ಇರೋದ್ರಿಂದ ಈ ಸಂಬಂಧಿತ ಕಾಯಿಲೆಗಳಿಗೆ ಆಸ್ಟಿಯೋಪೊರೋಸಿಸ್ ಮತ್ತು ಇದರಲ್ಲೆಲ್ಲ ಪ್ರೋಟೀನ್ಸ್ ಇರೋದ್ರಿಂದ ಆಸ್ಟಿಯೋಪೊರೋಸಿಸ್ ಮತ್ತು ಸಂಧಿವಾತನ ದೂರ ಇಡೋಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ದೇಹನ ಬೆಚ್ಚಗಿಡೋದಕ್ಕೆ ಈ ಖರ್ಜೂರ ಸೇವಿಸ್ಬೋದು ನೀವು. ನಿಮ್ಮ ದೇಹದಲ್ಲಿ ಹೀಟ್ ಏನಾದ್ರು ಆಗಿತ್ತು ಅಂದರೆ, ಅಥವಾ ನಿಮ್ಮ ದೇಹದ ಬೆಚ್ಚಗಿಡೋದಕ್ಕೆ, ಅಥವಾ ಈಗ ಕೋಲ್ಡ್ ಆಗಿತ್ತು ಅಂದರೆ ಹಲವಾರು ವಿಧದಲ್ಲಿ ಈ ಖರ್ಜೂರಗಳನ್ನು ನೀವು ಸೇವಿಸ್ಬೋದು. ನೀರಲ್ಲಿ ನೆನೆಸಿಯಾದ್ರೂ ಸೇವಿಸ್ಬೋದು, ಅಥವಾ ನೀವು ಹಂಗೇನಾದ್ರು ತಿನ್ಬೋದು. ಇದರಲ್ಲಿ ಎಲ್ಲ ಪ್ರೋಟೀನ್ಸ್, ಮಿನರಲ್ಸ್, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲದೂ ಇರೋದ್ರಿಂದ ಇದು ನಿಮ್ಮ ದೇಹಕ್ಕೆ ಬೇಕಾದಂತಹ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು.
ನೀವು ತೊಗೊಂಡ್ಬಿಟ್ಟು ದಿನಕ್ಕೆ 4 ತಿನ್ನೋದ್ರಿಂದ ನಿಮಗೆ ತುಂಬ ಒಳ್ಳೆಯದು. ನೀವೇ ನೋಡ್ತೀರಿ ನಿಮ್ಮ ಬಾಡಿಲಿ ಚೇಂಜಸ್ನ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಹೃದಯಾಘಾತ ಅಪಾಯನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಏನಾದ್ರು ಇತ್ತು ಅಂದರೆ ಬೇಗ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಚಳಿಗಾಲದಲ್ಲಿ ದೇಹದಲ್ಲಿ ಹೀಟ್ ಏನಾದ್ರು ಆಗಿತ್ತು ಅಂದರೆ ಅಥವಾ ಹಾರ್ಟ್ ಅಟ್ಯಾಕ್ ಏನಾದರೂ ಹೆಚ್ಚಾಗಿತ್ತು ಅಂದರೆ ಆ ಪರಿಸ್ಥಿತಿಲಿ ನೀವು ಒಣ ಖರ್ಜೂರ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆಯದಾಗುತ್ತೆ, ಕಮ್ಮಿ ಆಗುತ್ತೆ ಅದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಖರ್ಜೂರನ ತಿನ್ನೋದು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡುತ್ತೆ. ಇದು ಅಲ್ಲದೆ ಮತ್ತು ವೆಯ್ಟ್ ಮೇಂಟೈನ್ ಮಾಡೋಕ್ಕಾಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕು ಅಥವಾ ಬ್ಲಡ್ ಪ್ರೆಷರು ಯಾವುದೇ ಆದ್ರೂ ಕೂಡ ಎಲ್ಲದೂ ಇದು ಬಂದುಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಆಗಿರ್ಬೋದು ಏನಾದರೂ ಆಯಿತು ಅಂತ ಅಂದರೆ ನೀವು ಇದನ್ನು ತಿನ್ನೋದ್ರಿಂದ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗೆ, ವೆಯ್ಟ್ ಮೇಂಟೈನ್ ಮಾಡೋರಿಗೆ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು ಇದು ಅಂತಲೇ ಹೇಳ್ಬೋದು. ನೀವು ಇದನ್ನು ತೊಗೊಂಡು ನೀವು ದಿನ 2 ತಿನ್ನಿ, ನಿಮಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.